ನಮಸ್ತೆ ಸ್ನೇಹಿತರೆ, ಎನ್ಶ್ಯೂರ್ ಯುವರ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ICICI ಲೋಂಬಾರ್ಡ್ನ ಎಲಿವೇಟ್ ಪ್ರಾಡಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಲಿ ಮ್ಯಾಕ್ಸಿಮಮ್ 2 ಅಡಲ್ಟ್ಸ್ ಆ್ಯಂಡ್ 3 ಚಿಲ್ಡ್ರನ್ಸ್ನ ಆ್ಯಡ್ ಮಾಡ್ಬೋದು. ನಾನಿವತ್ತು 3 ಫ್ಯಾಮಿಲಿ ಮೆಂಬರ್ಸ್, ಒಂದು ಫ್ಯಾಮಿಲಿಲಿ 3 ಮೆಂಬರ್ಸ್ ಇರೋಂಥದ್ದು, 2 ಅಡಲ್ಟ್ಸ್ ಆ್ಯಂಡ್ 1 ಚೈಲ್ಡ್ ಪ್ಲ್ಯಾನ್ 5 lakhs ಬೇಸಿಕ್ ಪ್ಲ್ಯಾನಿಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಬ್ಲೇಸ್ ಪ್ಲ್ಯಾನ್ ಜೊತೆ ಕೆಲವು ಆ್ಯಡಾನ್ಸ್ಗಳನ್ನ ಆ್ಯಡ್ ಮಾಡ್ತೀನಿ. ಅದರಲ್ಲಿ ಕ್ಲೇಮ್ ಪ್ರೊಟೆಕ್ಟರ್ ಅನ್ನೋ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಆ್ಯಡ್ ಮಾಡಾದಮೇಲೆ ಬರೋಂಥದ್ದು ಅಮೌಂಟ್ ಬಂದುಬಿಟ್ಟು 11,305 ಅಮೌಂಟ್ ಬರುತ್ತೆ ಫಾರ್ 5 lakhsಗೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಈ ಕೆಳಗಡೆ ಕಾಣುವಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರು ಕೂಡ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇದೆ. ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದನ್ನು ಕೇಳುತ್ತೆ. ಆ್ಯಡ್ ಮಾಡೋದ್ರಿಂದ 1,000 ರೂಪೀಸ್ವರೆಗೂ ಕಡಿಮೆ ಆಗೋ ಆಪ್ಷನ್ಸ್ ಕೂಡ ಇದೆ. ಕೊಟೇಷನ್ನ ನೋಡ್ತಾ ಹೋಗೋಣ. ಈ ಕೊಟೇಷನಲ್ಲಿ ನಾವು ಪ್ರಿಫೇರ್ ಮಾಡಿ ಬಂದುಬಿಟ್ಟು 5 lakhsದು 1 ಇಯರಿಗೆ ಬಂದುಬಿಟ್ಟು 11,305 ರೂಪಾಯಿ ಬಂದಿತ್ತು. ಅದೇ ರೀತಿ ಈ ಕೊಟೇಷನಲ್ಲಿ ಏನು ರೆಕಮೆಂಡ್ ಮಾಡ್ತಾಯಿದೆ ಅಂತ ಹೇಳಿದ್ರೆ 7.5 lakhs 7.5 ಲಕ್ಷಕ್ಕೆ ಬಂದುಬಿಟ್ಟು 12,433 ರೂಪಾಯಿಗೆ 7.5 ಲಕ್ಷ ಪ್ಲ್ಯಾನ್ ಕೂಡ ಸಿಗುತ್ತೆ. ಸೊ ಅದೇ ಥರ 5 years ಪ್ಲ್ಯಾನ್ನ ಕೊಟ್ಟಿರ್ತಾನೆ. ಓಕೆ, ಇದರಲ್ಲಿ ಏನೇನು ಕವರೇಜ್ ಆಗುತ್ತೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಬೆನಿಫಿಟ್ಸಲ್ಲಿ ಬಂದುಬಿಟ್ಟು ಮೊದಲನೇದಾಗಿ ಇನ್ಪೇಷೆಂಟ್ ಟ್ರೀಟ್ಮೆಂಟು. ಸೊ ನಾವು ಅಡ್ಮಿಟ್ ಆಗ್ತಿದ್ದೀವಿ ಅಂತ ಹೇಳಿದ್ರೆ ಸೊ ಏನು 5 lakhs ಅಥವಾ 7.5 lakhs ನಾವು ಏನು ತೊಗೊಂಡಿರ್ತೀವೋ ಅದು ಇನ್ಬಿಲ್ಟು ಸಮ್ ಇನ್ಶೂರ್ಡ್ ಲಿಮಿಟಲ್ಲೂ ಅದು ಕವರಪ್ ಕೊಡುತ್ತೆ. ಅದಾದ ನಂತರದಲ್ಲಿ ರೂಮ್ ರೆಂಟ್ ಕ್ಯಾಪಿಂಗ್ ಬಂದುಬಿಟ್ಟು ನಾವು ಸಿಂಗಲ್ ಪ್ರೈವೇಟ್ ರೂಮ್ ಕೂಡ ಇದರಲ್ಲಿ ಸೆಲೆಕ್ಟ್ ಮಾಡ್ಬೋದು. ದೆನ್ ಮಾಡರ್ನ್ ಟ್ರೀಟ್ಮೆಂಟ್ ಲೈಕ್ಸ್ ರೋಬೋಟಿಕ್ ಸರ್ಜರಿ ಇದನ್ನು ಕೂಡ ಇದು ಇನ್ಬಿಲ್ಟೇ ಇರುತ್ತೆ ಇದರಲ್ಲಿ. ಅದರ ನೆಕ್ಸ್ಟು ಆಯುಷ್ ಟ್ರೀಟ್ಮೆಂಟು, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಇವಿಷ್ಟು ಕೂಡ ನಾವು ಈ ಮಾಡರ್ನ್ ಟ್ರೀಟ್ಮೆಂಟ್ ಇಂಗ್ಲೀಷ್ ಮೆಡಿಸಿನ್ಸ್ ಬೇಡ ಅಂತ ಹೇಳಿದ್ರೆ ಸೊ ಆಯುಷ್ ಟ್ರೀಟ್ಮೆಂಟ್ ಕೂಡ ಇದರಲ್ಲಿ ತೊಗೋಬೋದು. ದೆನ್ ಪ್ರೀ ಆ್ಯಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನು ಇದರಲ್ಲಿ ಬಂದುಬಿಟ್ಟು ನಾವು ಅಡ್ಮಿಟ್ ಆಗಿ ನಮ್ಮನ್ನ 90 ದಿನ ಮುಂಚೆನೇ ನಾವೇನೇನು ಟ್ರೀಟ್ಮೆಂಟ್ಸ್ ತೊಗೊಂಡಿರ್ಬೋದು ಅಥವಾ ಯಾವ್ದಾದ್ರು ಬ್ಲಡ್ ಟೆಸ್ಟ್ ಅಥವಾ ಟೆಸ್ಟ್ಗಳು ಯಾವುದಾದ್ರೂ ಮಾಡಿಸಿರ್ಬೋದು ಅಂಥದ್ದನ್ನು ಕವರಪ್ ಮಾಡ್ಬೋದು. ದೆನ್ ಅದಾದಮೇಲೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ 180 days ತನಕಲೂ ಸೊ ನಾವು ಯಾವ್ದ್ಯಾವುದು ಮೆಡಿಸಿನ್ಸ್ ಆಗಿರ್ಬೋದು, ಬೇರೆ ಇನ್ಯಾವುದ್ಯಾವ್ದು ರೀತಿ ನೆಕ್ಸ್ಟ್ ಬರೋಂಥ ಖರ್ಚುಗಳನ್ನು ನಾವು ಇದರಲ್ಲಿ ಕವರಪ್ ಮಾಡಿಕೊಡ್ಬೋದು. ದೆನ್ ಡೊಮೆಸ್ಟಿಕ್ ರೋಡ್ ಆಂಬುಲೆನ್ಸ್ನು ಕೂಡ ನಾವು ಆಂಬುಲೆನ್ಸ್ನ ಯೂಸ್ ಮಾಡಿದರೆ ಸೊ ಅದರದ್ದು ಏನಿದೆಯೋ ಆ ಬೆನಿಫಿಟ್ಸ್ನ ಕೂಡ ನಾವು ಇದರಲ್ಲಿ ತೊಗೋಬೋದು. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಲೈಕ್ BP, ಶುಗರ್, ದೆನ್ ಅಸ್ತಮಾ ಇಂಥ ಡಿಸೀಸಸ್ಗಳು ಕೂಡ ಕವರ್ ಮಾಡುತ್ತೆ. ಬಟ್ ವೇಟಿಂಗ್ ಪೀರಿಯಡ್ ಬಂದುಬಿಟ್ಟು 3 years ಇರುತ್ತೆ. ದೆನ್ ಕ್ರಿಟಿಕಲ್ ಇಲ್ನೆಸ್ ಕ್ಯಾನ್ಸರ್ ಇಂಥ ಕಾಯಿಲೆಗಳನ್ನ ಯಾವುದಾದ್ರೂ ಬಂದರೂ ಅದು ಬಂದು 2 years ವೇಟಿಂಗ್, ನಾವು ಪಾಲಿಸಿ ತೊಗೊಂಡು 2 years ವೇಟಿಂಗ್ ಪೀರಿಯಡ್ ಇರುತ್ತೆ. ಅದಾದ ನಂತರದಲ್ಲಿ ಅದನ್ನು ಕೂಡ ಕವರಪ್ ಆಗುತ್ತೆ. ದೆನ್ ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಬಂದುಬಿಟ್ಟು 30 days ನಾವು ಪಾಲಿಸಿ ಪರ್ಚೇಸ್ ಮಾಡಿ 30 days ಆದ ನಂತರದಲ್ಲಿ ಈ ಪಾಲಿಸೀಸಲ್ಲಿ ನಾವು ಯಾವುದೇ ರೀತಿ ಬೆನಿಫಿಟ್ಸ್ ಬೇಕಾದ್ರೂ ತೊಗೋಬೋದು. ದೆನ್ ಅದಾದ ನಂತರದಲ್ಲಿ ಮೆಟರ್ನಿಟಿ ವೇಟಿಂಗ್ ಪೀರಿಯಡ್ ಬಂದುಬಿಟ್ಟು 2 years ಇರುತ್ತೆ. ಸೊ ಪಾಲಿಸಿ ಇದು ಸಪ್ರೇಟ್ ಮೆಟರ್ನಿಟಿ ಪ್ಲ್ಯಾನ್ಸ್ ಬೇರೆ ಇರುತ್ತೆ. ಇದಾದ ನಂತರ ಈ ಪಾಲಿಸಿಲೇ ನಮಗೆ ಮೆಟರ್ನಿಟಿ ಕ್ಲೇಮ್ಸ್ ನೆಕ್ಸ್ಟ್ ಬೇಕು ಅನ್ನೋದಾದರೆ ಇದಾಗ ಪರ್ಚೇಸ್ ಮಾಡಿ 2 years ನಾವು ಪ್ರೀಮಿಯಮ್ನ ಪೇ ಮಾಡಿರ್ತೀವಿ. ಅದಾದ ನಂತರದಲ್ಲಿ ಇದು ಆ್ಯಕ್ಟಿವ್ ಆಗಿರುತ್ತೆ. ಅದಾದ ನಂತರದಲ್ಲಿ ಬಂದುಬಿಟ್ಟು ವರ್ಲ್ಡ್ ವೈಡ್ ಕವರೇಜ್ ಇರುತ್ತೆ. ಸೊ ಇದು ಅದೇ ಪಾಲಿಸಿ ಪರ್ಚೇಸ್ ಆಗಿ 2 years ಆದ ನಂತರದಲ್ಲಿ ವರ್ಲ್ಡ್ ವೈಡ್, ಸೊ ನಾವು ಅಬ್ರಾಡ್ ಹೋಗಿದ್ರು ಕೂಡ ಈ ಪಾಲಿಸಿ ನಾವು ಪರ್ಚೇಸ್ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ನಾವು ಹಾಸ್ಪಿಟಲೈಸೇಷನ್ ಬೆನಿಫಿಟ್ಸ್ಗಳನ್ನ ತೊಗೋಬೋದು. ಈ ವಿಡಿಯೋದಲ್ಲಿ ಇಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕೆಳಗಡೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಆಲ್ ಓವರ್ ಇಂಡಿಯಾದಲ್ಲಿ ಬಂದುಬಿಟ್ಟು ICICI ಲೋಂಬಾರ್ಡ್ ಬಂದುಬಿಟ್ಟು ಕ್ಯಾಶ್ಲೆಸ್ಸೇ ಇರುತ್ತೆ. ನೀವು ಯಾವುದಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮಲ್ಲಿ ಯಾರಿಗೂ ಇನ್ಸೂರೆನ್ಸ್ ಬೇಕಾಗಿದ್ದರೆ ಸೊ ನೀವು ಡೀಟೇಲ್ಸ್ನ ಕಳಿಸ್ಕೊಟ್ರೆ ನಾವು ವಾಟ್ಸಪ್ಪಲ್ಲಿ ನೀವು ಕಳಿಸ್ಕೊಟ್ಟಿದ್ದಾದರೆ ನಾವು ನಿಮಗೆ ಕೊಟೇಷನ್ಸ್ನ ಎಷ್ಟೆಷ್ಟು ಬರ್ಬೋದು ಏನು ಅನ್ನೋದನ್ನ ಅಥವಾ ಇದರಿಂದ ಏನಾದರೂ ಇನ್ಫಾರ್ಮೇಷನ್ಸ್ ಮತ್ತು ನಿಮಗೆ ಇದರೊಳಗೆ ಮಿಸ್ ಆಗಿರೋ ಇನ್ಫಾರ್ಮೇಷನ್ಸ್ ಏನಾದರೂ ಬೇಕಾಗಿದ್ದರೂ ನಾವು ನಿಮಗೆ ಸೊ ವಾಟ್ಸಪ್ ಥ್ರೂ ಕೂಡ ಅಥವಾ ಕಾಲ್ ಮಾಡಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.